ಕಾರ್ಡ್ ಪರಿಷ್ಕರಣೆಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಕೆಲವರಂತೂ ಕಣ್ಣೀರನ್ನ ಹಾಕುವ ಮೂಲಕ ಪಬ್ಲಿಕ್ ಟಿವಿ ಎದುರು ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ನಿರಂತರವಾಗಿ ವರದಿ ಪ್ರಸಾರವಾಯಿತೋ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರೇಷನ್ ಕಾರ್ಡ್ ರದ್ದು ಗೊಂದಲಕ್ಕೆ ಈ ಮೂಲಕ ತೆರೆ ಬಿದ್ದಿದೆ. ಬಿಪಿ ಏರಿಸಿದ್ದ ಬಿಪಿಎಲ್ ಕಾರ್ಡ್ ಬಡವರು ಬಳಲಿ ಬೆಂಡಾಗಿದ್ದು ಎಳೆ ಎಳೆಯಾಗಿ ಮಾಹಿತಿಯನ್ನ ನಿಮ್ಮ ಪಬ್ಲಿಕ್ ಟಿವಿ ಬಿಚ್ಚಿಡುವ ಕೆಲಸವನ್ನ ಮಾಡಿತ್ತು. ಎಕ್ಸ್ಕ್ಲೂಸಿವ್ಗಳ ಹೆಡ್ ಆಫೀಸ್ನಲ್ಲಿ ಪ್ರಸಾರವಾಗಿತ್ತು ಸುದ್ದಿ. ಒಂದೊಂದು ಕರುಣಾಜನಕದ ಕಥೆಯನ್ನ ವರದಿ ಮಾಡಿತ್ತು ಪಬ್ಲಿಕ್ ಟಿವಿ. ಪಬ್ಲಿಕ್ ಟಿವಿಯ ನಿರಂತರ ಅಭಿಯಾನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ರೇಷನ್ ಕಾರ್ಡ್ ರದ್ದು ಗೊಂದಲಕ್ಕೆ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ತೆರಿಗೆ ಪಾವತಿಸ್ತಿದ್ದಾರೆ ಅಂತೇಳಿ ಬಿಪಿಎಲ್ ಕಾರ್ಡು ರದ್ದು. ಟ್ಯಾಕ್ಸ್ ಪೇಯರ್ ಕಾಲಂನಲ್ಲಿ ಹೌದು ಅಂತೇಳಿ ಟಿಕ್ ಮಾಡಿದ್ದಕ್ಕೆ ಬಿಪಿಎಲ್ ಕಾರ್ಡ್ ರದ್ದಾಗಿತ್ತು. ಅಧಿಕಾರಿಗಳ ಒಂದೇ ಒಂದು ಎಡವಟ್ಟಿಗೆ ಜನ ಆತಂಕದಲ್ಲಿದ್ರು. ಅತ್ತ ರೇಷನ್ ಇಲ್ಲ, ಇತ್ತ ಸರ್ಕಾರಿ ಸೌಲಭ್ಯ ಇಲ್ಲ, ಹೆಂಗೆ ಅಂಥೇಳಿ ಕಣ್ಣೀರು ಹಾಕ್ತಾ ಇದ್ರು. ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗುವಂತಹ ಆತಂಕದಲ್ಲಿದ್ರು. ಈ ಆತಂಕವನ್ನ, ಜನರ ಅಳಲನ್ನ, ಅವರ ಕಣ್ಣೀರ ಕಥೆಯನ್ನ ಪಬ್ಲಿಕ್ ಟಿವಿ ಸರ್ಕಾರದ ಮುಂದಿಡುವಂತಹ ಕೆಲಸವನ್ನ ಮಾಡಿತ್ತು. ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಕೊನೆಗೂ ಕೂಡ ರಾಜ್ಯ ಸರ್ಕಾರ ಕಣ್ಬಿಟ್ಟಿದೆ. ಜನರ ಸಮಸ್ಯೆಗೆ ಕಿವಿ ಕೊಡುವಂತಹ ಕೆಲಸವನ್ನು ಮಾಡಿದೆ. ಪಬ್ಲಿಕ್ ಟಿವಿಯ ನಿರಂತರ ಅಭಿಯಾನಕ್ಕೆ, ನಿರಂತರ ವರದಿಗೆ ಅತಿ ದೊಡ್ಡ ಜಯ ಸಿಕ್ಕಿರುವಂಥದ್ದು. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ನಿರಂತರವಾಗಿ ಕಳೆದ ಒಂದು ವಾರದಿಂದಲೂ ಕೂಡ ಪಬ್ಲಿಕ್ ಟಿವಿ ಈ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಪ್ರಸಾರ ಮಾಡಿತ್ತು. ರದ್ದಾದ ಅರ್ಹ ಬಿಪಿಎಲ್ ಕಾರ್ಡ್ ವಾಪಸ್ಗೆ ಆದೇಶ ರಾಜ್ಯ ಸರ್ಕಾರದಿಂದ. ಸಿಎಂ ಸಿದ್ದರಾಮಯ್ಯನವರು ತುರ್ತು ಆದೇಶವನ್ನು ಹೊರಡಿಸಿದ್ದಾರೆ. ಇದು ನಮ್ಮ ಅಭಿಯಾನ, ನಮ್ಮ ಇಂಪ್ಯಾಕ್ಟ್. ಪಬ್ಲಿಕ್ ಟಿವಿ ನಿರಂತರ ವರದಿಗೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಕಳೆದ ಒಂದು ವಾರದಿಂದಲೂ ಕೂಡ ಬಡವರ ಸಮಸ್ಯೆಯ ಬಗ್ಗೆ, ಅವರ ಕಣ್ಣೀರಿನ ಬಗ್ಗೆ, ಅವರು ಅನುಭವಿಸ್ತಾ ಇರುವಂತಹ ಪರಿಸ್ಥಿತಿಯ ಬಗ್ಗೆ ಪಬ್ಲಿಕ್ ಟಿವಿ ವರದಿಯನ್ನ ಮಾಡಿತ್ತು. ದೊಡ್ಡ ಮಟ್ಟದ ಅಭಿಯಾನವನ್ನ ಮಾಡಿತ್ತು. ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸರ್ಕಾರಿ ನೌಕರರು, ಐಟಿ ಪಾವತಿಸುವವರನ್ನ ಹೊರತುಪಡಿಸಿ ಉಳಿದಂತೆ ಯಾರೊಬ್ಬರ ರೇಷನ್ ಕಾರ್ಡ್ ರದ್ದು ಮಾಡಬೇಡಿ. ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಸಿಎಂ ಖಡಕ್ ಸೂಚನೆಯನ್ನ ಪಾಸ್ ಮಾಡಿದ್ದಾರೆ. ಅರ್ಹರ ಪಡಿತರ ಚೀಟಿ ರದ್ದಾಗಿದ್ರೆ ತತ್ಕ್ಷಣವೇ ವಾಪಸ್ ಪಡಿರಿ ಅಂತ ಹೇಳಿ ಕಟ್ಟಾಜ್ಞೆಯನ್ನ ಹೊರಡಿಸಿದ್ದಾರೆ. ಒಂದು ವೇಳೆ ವಿನಾಕಾರಣ ರೇಷನ್ ಕಾರ್ಡ್ ರದ್ದು ಮಾಡಿದ್ರೆ ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವುದಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ವಾರ್ನನ್ನು ಕೊಟ್ಟಿರುವಂತಹದ್ದು. ಈ ಮೂಲಕ ರಾಜ್ಯದಲ್ಲಿ ಕೋಲಾಹಲ ಸೃಷ್ಟಿಸಿದ, ಗೊಂದಲು ಗೋಜಲುಗಳನ್ನು ಸೃಷ್ಟಿಸಿದಂತಹ ರೇಷನ್ ಕಾರ್ಡ್ ಪರಿಷ್ಕರಣೆಗೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಂತೆ ಕಾಣಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರ ಈ ಮಾಧ್ಯಮ ಹೇಳಿಕೆಯ ಮೂಲಕ. ಅವರೊಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಒಂದು ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿಸುವವರನ್ನು ಹೊರತುಪಡಿಸಿ ಉಳಿದಂತೆ ಯಾರೊಬ್ಬರ ಪಡಿತರ ಚೀಟಿ ರದ್ದು ಮಾಡದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿದಾರರನ್ನು ಹೊರತುಪಡಿಸಿದಂತೆ ಉಳಿದ ಯಾವುದೇ ಕುಟುಂಬದವರ ಪಡಿತರ ಚೀಟಿ ರದ್ದಾಗಿದ್ರೆ ತತ್ಕ್ಷಣ ವಾಪಸ್ ಪಡಿತೀವಿ ಅಂತ ಕೂಡ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ್, ಕಾರ್ಡ್ ಪರಿಷ್ಕರಣೆಯ ವಿಚಾರ ದೊಡ್ಡ ಮಟ್ಟದ ಕೋಲಾಹಲವನ್ನು ಸೃಷ್ಟಿ ಮಾಡಿತ್ತು. ಕಳೆದ ಒಂದು ವಾರದಿಂದಲೂ ಕೂಡ ನಿರಂತರವಾಗಿ ಪಬ್ಲಿಕ್ ಟಿವಿ ಅಭಿಯಾನವನ್ನು ಕೂಡ ಮಾಡಿತ್ತು. ಈಗ ಪಬ್ಲಿಕ್ ಟಿವಿಯ ನಿರಂತರ ವರದಿಗೆ, ಅಭಿಯಾನಕ್ಕೆ ಅತಿ ದೊಡ್ಡ ಗೆಲುವು ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸ್ಪಂದಿಸಿದ್ದಾರೆ. ಒಂದು ಮಹತ್ವದ ಆದೇಶವನ್ನು ಕೂಡ ಪಾಸ್ ಮಾಡಿದ್ದಾರೆ. ಈ ಮೂಲಕ ಈ ರೇಷನ್ ಕಾರ್ಡ್ ವಿಚಾರದಲ್ಲಿರುವಂತಹ ಗೊಂದಲಗಳಿಗೆ, ಗೋಜಲುಗಳಿಗೆ ತೆರೆ ಬಿತ್ತು ಅಂತನಾ, ಹೇಗೆ ಅಂತ? ಖಂಡಿತವಾಗ್ಲೂ ಪ್ರೇಮ, ಅಂದರೆ ಸತತವಾಗಿ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿದ್ವಿ ಪಬ್ಲಿಕ್ ಟಿವಿಯಲ್ಲಿ. ಜೊತೆಗೆ ಏನು ಅನರ್ಹಗೊಂಡಿರ್ತಾರೆ ಮತ್ತು ಶಿಫ್ಟ್ ಆಗಿರ್ತಾರೆ, APL ಕಾರ್ಡ್ಗಳಿಗೆ ಶಿಫ್ಟ್ ಆಗಿದ್ರು BPL ಕಾರ್ಡ್ನವರು, ಅವರನ್ನು ಕೂಡ ಪಬ್ಲಿಕ್ ಟಿವಿ ಮಾತನಾಡಿಸ್ತು. ಮತ್ತು ಅವರ ಸಮಸ್ಯೆಗಳು ಮತ್ತು ಅವರ ಕುಟುಂಬದ ಸ್ಥಿತಿಗತಿಗಳನ್ನು ಕೂಡ ಅಂದರೆ ಬಿತ್ತರಿಸುವಂಥ ಕೆಲಸವನ್ನು ನಿರಂತರವಾಗಿ ಪಬ್ಲಿಕ್ ಟಿವಿ ಮಾಡ್ತಾ ಬಂತು. ಅದಕ್ಕೆ ಸಿಕ್ಕಿರುವಂಥ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಇದು. CM ಸಿದ್ದರಾಮಯ್ಯನವರೇ ಅರ್ಹರ ಕಾರ್ಡ್ಗಳೇನು ರದ್ದಾಗಿರ್ತವೆ ಅಥವಾ ಶಿಫ್ಟ್ ಆಗಿರ್ತವೆ ಅಂಥವು
ಅವುಗಳನ್ನ ಕೂಡಲೇ ವಾಪಸ್ ಪಡಿತೀವಿ ಅನ್ನೋ ಥರದ ಮಾಧ್ಯಮ ಹೇಳಿಕೆಯನ್ನ ಪ್ರಕಟ ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಅದರ ಜೊತೆಗೆ ಅಂದರೆ ಏನು 13,83,000 ಕಾರ್ಡ್ಗಳು ಅದಕ್ಕಿಂತಲೂ ಹೆಚ್ಚಿನ ಕಾರ್ಡ್ಗಳನ್ನು ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಬಹುತೇಕರು ಏನು ಅಂದರೆ 10 ಲಕ್ಷಕ್ಕಿಂತ ಹೆಚ್ಚಿನ ಕಾರ್ಡ್ಗಳೇನಿದ್ದಾವೆ ಅವು 1.2 ಲಕ್ಷ ಅಂದರೆ ಕುಟುಂಬದ ಆದಾಯ ಏನಿದೆ ಅದು ಅನ್ನುವಂಥದ್ದು. ಅಂದರೆ ಆ ಪಟ್ಟಿಯಲ್ಲೂ ಕೂಡ ಹಲವು ಗೊಂದಲಗಳಿದ್ದಾವೆ ಮತ್ತು ಆ ಪಟ್ಟಿಯಲ್ಲಿ ಏನು ಅನರ್ಹಗೊಂಡಿದ್ದಾರೆ ಮತ್ತು ರದ್ದಾಗಿರುವಂಥ ಕಾರ್ಡ್ಗಳೇನಿದ್ದಾವೆ ಅವರು ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿದರು. ನಾವು ಮಾಡ್ತಾ ಇರುವಂಥ ಕೆಲಸ ಇದು, ನಮ್ಮ ಸ್ಥಿತಿಗತಿ ಈ ರೀತಿಯಾಗಿದೆ ಅನ್ನೋ ಥರದ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ನಮಗೆ ಇದನ್ನೇ ಅಂದರೆ ಏನು ಪಡಿತರ ಬರ್ತಾ ಇದೆ ಅದನ್ನು ನಂಬಿ ನಾವು ಬದುಕ್ತಾ ಇದ್ವಿ, ಈಗ ಅದನ್ನು ಕೂಡ ಕಿತ್ತುಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅರ್ಹರು ಏನಿದ್ದಾರೆ ಅಂದರೆ BPL ಕಾರ್ಡ್ ಹೊಂದೋದಕ್ಕೆ ಅವ್ರಿಗೆ ವಾಪಸ್ ಕೊಡಬೇಕು, ಆ ರದ್ದು ಏನಾಗಿದೆ ಅದನ್ನು ವಾಪಸ್ ಕೊಡುವಂಥದ್ದು, ಅದನ್ನು ಕಾರ್ಡ್ ಏನು ಅವರಿಗೆ ವಾಪಸ್ ಕೊಡುವಂಥ ನಿಟ್ಟಿನಲ್ಲಿ ನಾವು ಕ್ರಮವನ್ನು ಜರುಗಿಸಬೇಕಾಗತ್ತೆ ಅನ್ನೋ ಥರದ ಮಾಧ್ಯಮ ಹೇಳಿಕೆಯನ್ನು ಈಗ CM ಸಿದ್ದರಾಮಯ್ಯನವರು ಕೊಟ್ಟಿರುವಂಥದ್ದು. ಜೊತೆಗೆ ಈಗಾಗಲೇ ಅಂದರೆ ಇಷ್ಟು ಅನರ್ಹ ಕಾರ್ಡ್ಗಳು ಅಂತ ಗೊತ್ತಿದ್ರು ಕೂಡ ಯಾಕೆ ಕೊಟ್ಟರು, ಅಂದರೆ ಯಾವ ಆಧಾರದಲ್ಲಿ ಕೊಟ್ಟರು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಈಗ ಜನ ಮಾಡ್ತಾ ಇರುವಂಥದ್ದು. ಅಂದರೆ ಇವರೇ ಕಾರ್ಡನ್ನು ಕೊಟ್ಟು ಇವರೇ ರದ್ದು ಮಾಡುವಂಥದ್ದು ಅಥವಾ ಶಿಫ್ಟ್ ಮಾಡುವಂಥದ್ದು ಯಾಕೆ ಅನ್ನೋ ಥರದ ಪ್ರಶ್ನೆಯನ್ನು ಕೂಡ ಹಲವರು ಮಾಡ್ತಾ ಇದ್ದಾರೆ. ಇದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ. ಮತ್ತು ಈ ಮಾನದಂಡಗಳೇನಿದ್ದಾವೆ ಮಾನದಂಡಗಳಲ್ಲೂ ಕೂಡ ಹಲವು ಗೊಂದಲಗಳು ಈಗ ಕ್ರಿಯೇಟ್ ಆಗಿರುವಂಥದ್ದು. ಜೊತೆಗೆ ಏನು ಪಡಿತರವನ್ನು ಪಡಿತಾ ಇಲ್ಲ ಅನ್ನುವಂಥ ಲಿಸ್ಟನ್ನು ಕೂಡ ಏನು ಮಾಡ್ಕೊಂಡಿದ್ದಾರೆ. ಸುಮಾರು ಒಂದು 2.5-3 ಲಕ್ಷದವರೆಗೂ ಕೂಡ ಕಾರ್ಡುಗಳಿದ್ದಾವೆ. ಆ ಲಿಸ್ಟನ್ನು ಕೂಡ ಈಗ ಮತ್ತೆ ಪರಿಶೀಲನೆ ಮಾಡುವಂಥ ಅಗತ್ಯ ಇರುವಂಥದ್ದು. ಯಾಕಂದರೆ ಪಡಿತರವನ್ನು ಪಡಿತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ನೀವು ಕಾರ್ಡ್ಗಳನ್ನು ರದ್ದು ಮಾಡಿದ್ರೆ ಬೇರೆ ಬೇರೆ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಲವು ರೀತಿಯಾದಂಥ ಇದನ್ನು ಪಡಿತಾ ಇದ್ರು, ಬೆನಿಫಿಟ್ಸ್ ಅನ್ನು ಪಡಿತಾ ಇದ್ರು ಆ ಕಾರ್ಡ್ ಹೊಂದಿರೋ ಸಂದರ್ಭದಲ್ಲಿ. ಈಗ ಅವೆಲ್ಲವೂ ಕೂಡ ಹೋಗುತ್ತೆ. ಅದರಿಂದಾಗಿ ಅದು ಕೂಡ ಪರಿಶೀಲನೆಗೆ ಒಳಪಡಬೇಕು ಅನ್ನುವಂಥ ಒತ್ತಾಯವನ್ನು ಜನ ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಕೂಡ ಸರ್ಕಾರ ಅಂದರೆ ಆಹಾರ ಇಲಾಖೆ ಒಂದು ರೀತಿ ಅಂದರೆ ಏನು ಸಮಸ್ಯೆಗಳಿದ್ದಾವೆ ಅವುಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಪ್ರೇಮ್.